ಹಾಸನದಲ್ಲಿ ಕೆರೆ ಒತ್ತುವರಿ ಮಾಡಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಆ ವ್ಯಕ್ತಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರೋದು ಪಿಡಿಒ ಮತ್ತು ಪಿಡಿಒ ತಮ್ಮರೇ. ದೂರುದಾರರ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಅಂದ್ರೆ ಈ ಪುಡಿ ರೌಡಿಗಳ ರೀತಿಯಲ್ಲಿ ಕಲ್ಲು ತಗೊಂಡು ಎಲ್ಲೆಲ್ಲಿ ಬೇಕೋ ಹಂಗೆ ಎರ್ರಾಬಿರಿ ಎಸೆದಿದ್ದಾರೆ. ಹಲ್ಲೆಯ ಭಯಾನಕ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆಯಾಗಿ ಪಿಡಿಒ ಮತ್ತು ಪಿಡಿಒ ತಮ್ಮನಿಂದ ದೂರುದಾರರ ಮೇಲೆ ಹಲ್ಲೆ ಮಾಡಿ ಅರಸೀಕೆರೆ ತಾಲೂಕಿನ ಜಾವಗಲ್ ಹೋಬಳಿಯ ಲಿಂಗ್ಲಾಪುರ ಗ್ರಾಮ ಅಲ್ಲಿ ನಡೆದಂತಹ ಘಟನೆ ಇದು. ಬಾಣಬರ ಪಿಡಿಒ ಕುಮಾರಸ್ವಾಮಿ ಕುಟುಂಬದಿಂದ ದೌರ್ಜನ್ಯ ನಡೆದಿದೆ. ಪ್ರಶ್ನೆ ಮಾಡಿದಂತ ವ್ಯಕ್ತಿ ಮೇಲೆ ಪಿಡಿಒ ಮತ್ತು ಈ ಪಿಡಿಒನ ತಮ್ಮ ಅದೇ ಗ್ರಾಮ ಪಂಚಾಯಿತಿಯ ಸದಸ್ಯ ನಾಗೇಂದ್ರ ಅವರಿಂದ ಒತ್ತುವರಿ ಆಗಿತ್ತು ಅನ್ನೋ ಆರೋಪ ಮಾಡಲಾಗಿತ್ತು. ದೂರುದಾರ ಗಿರೀಶ್ ಕುಟುಂಬದ ಮೇಲೆ ಏಕಾಏಕಿ ದಾಳಿ ಮಾಡಿದ್ದಾರೆ. ಪ್ರಶ್ನೆ ಮಾಡಿದಂತ ವ್ಯಕ್ತಿ ಗಿರೀಶ್ ಸರ್ಕಾರಿ ಕೆಲಸದಲ್ಲಿದ್ರೂ ಕೂಡ ಕೆರೆ ಜಾಗ ನುಂಗಿರುವಂತ ಆರೋಪ ಈ ಇಬ್ಬರ ಮೇಲಿದೆ. ಒಬ್ಬರು ಪಿಡಿಒ ಮತ್ತು ಪಿಡಿಒ ತಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯ ಮೆಂಬರ್. ನೀಲಗಿರಿ ಕಾವಲ್ ಗ್ರಾಮದಲ್ಲಿ ನಡೆದಿರುವಂತಹ ಕೆರೆ ಒತ್ತುವರಿ ಇದನ್ನ ಪ್ರಶ್ನೆ ಮಾಡಿದಂತ ವ್ಯಕ್ತಿ ಮೇಲೆ ನೋಡಿ ಮೊಬೈಲ್ನಲ್ಲಿ ಸೆರೆಯಾಗಿದೆ ಈ ಭಯಾನಕ ಡೆಡ್ಲಿ ದಾಳಿಯ ದೃಶ್ಯ. ರೌಡಿಗಳ ರೀತಿಯಲ್ಲಿ ವರ್ತಿಸಿರೋದು ಪಿಡಿಒ ಮತ್ತು ಅದೇ ಗ್ರಾಮ ಪಂಚಾಯಿತಿಯ ಸದಸ್ಯ. ಇಬ್ರು ಅಣ್ಣ ತಮ್ಮ ಇಬ್ರು ಸೇರಿ ಕೆರೆಯ ಜಾಗವನ್ನ ನುಂಗ್ ಹಾಕಿದ್ದಾರೆ ಅಂತ ಗಿರೀಶ್ ಅನ್ನುವಂತ ವ್ಯಕ್ತಿ ಪ್ರಶ್ನೆ ಮಾಡಿದ್ದಕ್ಕೆ ಕಲ್ಲು ತೆಗೆದುಕೊಂಡು ಈ ರೀತಿಯಾಗಿ ಪುಡಿ ರೌಡಿಗಳ ರೀತಿಯಲ್ಲಿ ಅವರ ಮೇಲೆ ಹಲ್ಲೆ ಮಾಡಿರೋದು. ದೇಹದ ಎಲ್ಲ ಭಾಗಕ್ಕೂ ಕೂಡ ಹಿಡಿಗಾತ್ರದ ಕಲ್ಲುಗಳನ್ನು ಎಸೆದಿದ್ದಾನೆ. ಈ ಎಲ್ಲ ಡೆಡ್ಲಿ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆಯಾಗಿ ರಕ್ತಸ್ರಾವವಾಗಿ ಆ ವ್ಯಕ್ತಿಗಳು ಓಡಾಡ್ತಾ ಇದ್ರು ಕೂಡ ಬೆನ್ನಹಟ್ಟಿ ಕಲ್ಲನ್ನ ಎಸೆದಿರೋದು ನೋಡಿ. ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ ನಾವು. ಪಿಡಿಒ ಕುಮಾರಸ್ವಾಮಿ ನೀಲಿ ಅಂಗಿಯಲ್ಲಿ ಕಾಣಿಸ್ತಾ ಇರುವಂತಹ ವ್ಯಕ್ತಿ ಪಿಡಿಒ ಕುಮಾರಸ್ವಾಮಿಯಿಂದ ಹಲ್ಲೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿಡಿಒ. ಆದ್ರೆ ಒಬ್ಬರನ್ನ ಪ್ರಶ್ನೆ ಮಾಡಿದಂತ ವ್ಯಕ್ತಿಯನ್ನ ಸಾಯಿಸೋ ಮಟ್ಟಿಗೆ ಈತ ಮಾಡಿದಂತಹ ಭ್ರಷ್ಟಾಚಾರವನ್ನ, ಕಳ್ಳತನವನ್ನ, ಸರ್ಕಾರಿ ಜಮೀನನ್ನ ನುಂಗಿ ಹಾಕಿರೋದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಈ ರೀತಿಯಾಗಿ ಅಮಾನುಷ್ಯವಾಗಿ ರೌಡಿ ರೀತಿಯ ಹಲ್ಲೆ ಮಾಡಿರೋ. ಕೆಳಗೆ ಬಿದ್ದದ್ದನ್ನು ಲೆಕ್ಕಿಸಿದ್ದೇನೆ. ತಲೆ, ಮುಖ, ದೇಹದ ಎಲ್ಲಾ ಭಾಗಗಳಿಗೂ ಕೂಡ ಹಿಡಿಗಾತ್ರದ ಕಲ್ಲುಗಳನ್ನು ಎಸೆದಿದೆ. ಪ್ರಶ್ನೆ ಮಾಡಿದಂತ ವ್ಯಕ್ತಿಯ ಕುಟುಂಬದ ಮೇಲೆ ಆಗಿದೆ ದಾಳಿ. ಕಲ್ಲುಗಳಿಂದ ಪಿಡಿಒ ಕುಟುಂಬ ದಾಳಿ ಮಾಡಿದೆ. ಹಲ್ಲೆಗೆ ಒಳಗಾಗಿರುವಂತದ್ದು ಈ ಪಿಡಿಒ ಕುಟುಂಬವನ್ನ ಪ್ರಶ್ನೆ ಮಾಡಿದೆ. ಪಿಡಿಒ ಮತ್ತು ಪಿಡಿಒ ತಮ್ಮ, ಈ ಪಿಡಿಒ ತಮ್ಮ ಗ್ರಾಮ ಪಂಚಾಯಿತಿಯ ಮೆಂಬರ್. ಅದ್ ಹೆಂಗೆ ನಮ್ಮೇಲೆ ನೀವು ದೂರು ಕೊಟ್ರಿ, ಅದ್ ಹೆಂಗೆ ಪ್ರಶ್ನೆ ಮಾಡಿದ್ರಿ, ಏನ್ ಅಧಿಕಾರ ಇದೆ ಅಂತ ಖ್ಯಾತೆ ತೆಗೆದು ಈ ರೀತಿಯಾಗಿ ಕಲ್ಲುಗಳಿಂದ ಎಸ್ದಿರೋ ಹೊಡೆದ್ಬಿಟ್ಟವ್ರೆ ಅಂತ ಅಳ್ತಾ ಇದ್ದಾರೆ ಈ ಹಲ್ಲೆಗೆ ಒಳಗಾದಂತ ಕುಟುಂಬಸ್ಥರು. ಇಡೀ ಕುಟುಂಬದ ಮೇಲೆ ಡೆಡ್ಲಿ ಅಟ್ಯಾಕ್ ಆಗಿದೆ. ಪಿಡಿಒ ಕುಟುಂಬದಿಂದ ಪ್ರಶ್ನೆ ಮಾಡಿದಂತಹ ವ್ಯಕ್ತಿಯ ಕುಟುಂಬದ ಯಾರು ಸಿಗ್ತಾರ ಅವ್ರ ಮೇಲೆ ಕಲ್ಲೆಸ್ತಿದ್ದಾರೆ. ಈತ ಸರ್ಕಾರಿ ಅಧಿಕಾರಿ, ಸರ್ಕಾರಿ ಜಾಗವನ್ನ, ಸರ್ಕಾರಿ ಜಮೀನನ್ನ ನುಂಗಿ ಹಾಕ್ತಾ ಇರೋದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಈ ರೀತಿಯಾಗಿ ವರ್ತಿಸಿದೆ. ನೀಲಗಿರಿ ಕಾವಲ್ದು ಕಟ್ಟೆ ಹಾ ಸರ್. ಅದು ಒತ್ತುವರಿ ಇಲ್ಲ ಸರ್, ಎಲ್ಲಿ ಒತ್ತುವರಿ ತೆರವುಗೊಳಿಸ ಇಲ್ಲ ಸರ್. ಅದನ್ನ ಕಟ್ಟೆ ಕೃಷಿ ಹೊಂಡ ಎಲ್ಲ ಮಾಡಿದ್ರಲ್ಲ? ಹಾ ಸರ್, ಕೃಷಿ ಹೊಂಡನು ನೀವು ಹೇಳಿದ್ರ ತರ ಬೋರ್ಡ್ ಹಾಕ್ತಿದ್ರು. ಒಂದೇ ದಿನಕ್ಕೆ ಬೋರ್ಡ್ ಕಿತ್ಕೊಂಡು ಹೋಗಿದ್ದಾರೆ. ಯಾರು ಅಲ್ಲಿ ಕಟ್ಟೆ ಉಳ್ಕೊಂಡಿದ್ಯಾ? ಕಟ್ಟೆನ ಒತ್ತುವರಿ ತೆರವುಗೊಳಿಸ ಇಲ್ಲ, ಅದಕ್ಕೆ ಟ್ರಂಚ್ ಹೊಡೆದಿಲ್ಲ, ಏನೇನು ಇಲ್ಲ ಸರ್. ಹಾ ಸರ್, ಅವ್ರ ಪಿಡಿಒ ಮತ್ತೆ ಹೇಳಿದ್ವಿ ಸರ್, ಇದಕ್ಕೆ ಏನೋ ಅದು ಬೋರ್ಡ್ ಹಾಕೋದಕ್ಕೆ, ಅದನ್ನ ಮತ್ತೆ ಅವ್ರು ಹಾಕ್ಲೂ ಇಲ್ಲ, ಏನೂ ಇಲ್ಲ ಸರ್. ಈಗ ಇದು ಲಿಂಗ್ಲಾಪುರದ್ದು ಕಟ್ಟೆ ಇದ್ರದ್ದು ನೀಲಗಿರಿ ಕಲ್ಲಿರೋದು ತೆರವಾಯ್ತಾ? ಅದು ಇಲ್ಲ ಅಂತಾನೆ ಟ್ರೆಂಚ್ ಹೊಡೆದ್ರಾ? ಸ್ಟೇ ಆಯ್ತಾ? ಸ್ಟೇ ವಿಕೆಟ್ ಆಗಿಲ್ವೇನ? ನಿಮಿಷದಲ್ಲಿ ಸ್ಟೇ ವಿಕೆಟ್ ಆಗಿಲ್ವಾ? ಅದು ಗೊತ್ತಿಲ್ಲ ಸರ್ ನಮಗೆ, ಅದು ಗೊತ್ತಿಲ್ಲ ಸರ್ ನಮಗೆ. ನೋಡ ಆನ್ಲೈನ್ ಚೆಕ್ ಮಾಡ್ರಿ. ಚೆಕ್ ಮಾಡಿದೆ ಸರ್, ಲಾಯರ್ ಹತ್ರ ಹೋಗಿ ಬಂದಿದೆ ಸರ್ ನಾನು. ಅದು ಮತ್ತೆ ಅದು ಸ್ಟೇ ಎಕ್ಸ್ಟೆಂಡ್ ಆಗುತ್ತೆ, ಸ್ಟೇ ವಿಕೆಟ್ ಆಗಿಲ್ಲ. ಓಕೆ, ಕೇಸ್ ನಂಬರ್ ಕಳಿಸಿ, ನಾನು ಇಲ್ಲಿ APP ಹತ್ರ ಚೆಕ್ ಮಾಡಿಸ್ತೀನಿ. ಕಳಿಸ್ತೀನಿ ಸರ್. ನೋಡೋಣ.
ಚೆಕ್ ಮಾಡ್ಬಿಟ್ಟು ಇದು ಮಾಡೋಣ. ಹಾಂ ಸರ್. ಅಲ್ಲ ಸ್ಟೇ ಇಲ್ಲ ಅಂತಂದ್ರೆ ವೆಕೇಟ್ ಮಾಡಿಸ್ತೀನಿ. ಹಾಂ ಸರ್. ಸ್ಟೇ ಇದ್ರೆ ಆಗಲ್ಲ. ಹಾಂ ಅದಕ್ಕೆ ಈಗ ಅವ್ರ ನಂಬರ್ ಕಳ್ಸಿದ್ರೆ ನಾನು ಕೋರ್ಟಿಗೆ ಕಳಿಸಿ ಚೆಕ್ ಮಾಡಿಸ್ತೀನಿ. ಹಾಂ ಸರ್. ಅಲ್ಲೇ ತುಂಬ ದಿನ ಆಯ್ತು ಸರ್ ಅಲ್ಲೇ ಪೆಂಡಿಂಗ್ ಆಗಿ. ಹೌದೌದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣಮೂರ್ತಿ, ಒಂದು ಗ್ರಾಮ ಉದ್ಧಾರ ಆಗಬೇಕು ಅಂತ ಇದ್ರೆ ಅಲ್ಲಿ ಗ್ರಾಮ ಪಂಚಾಯಿತಿಯ ಒಂದು ರೋಲ್ ಯಾವ ರೀತಿ ಆಗಿರುತ್ತೆ, ಅದ್ರಂದ್ರೆ ಗ್ರಾಮ ಪಂಚಾಯಿತಿ ಅಂದ್ರೆ ಅಲ್ಲಿ ಅದರಲ್ಲಿರುವಂಥ PDO ಅಧಿಕಾರಿಯ ರೋಲ್ ಯಾವ ರೀತಿ ಆಗಿರುತ್ತೆ ಅನ್ನೋದು ಸಹಜವಾಗಿ ಗೊತ್ತಿರುತ್ತೆ. ಬಟ್ ಈ ರೀತಿಯಾಗಿ ಅಧಿಕಾರಿಗಳೇ ಈ ರೀತಿಯಾಗಿ ಜನರ ಮೇಲೆ ಪ್ರಶ್ನೆ ಮಾಡುವಂಥವ್ರ ಮೇಲೆ ದರ್ಪ ತೋರಿದ್ರೆ ಅದು ರೌಡಿ ರೀತಿಯಲ್ಲಿ ಈತ PDO ಆಗಿದ್ದೇ ಇದೇ ಕಾರಣಕ್ಕ ಅನ್ನೋ ಪ್ರಶ್ನೆ ಮೂಡುತ್ತೆ. ಎಷ್ಟು ಜನ ಅಟ್ಯಾಕ್ ಮಾಡಿರೋದು, ಏನಾದರೂ ಕೇಸ್ ದಾಖಲಾಗಿದೆಯಾ? ಅರುಣ್, ಖಂಡಿತವಾಗೂ ಈ ಒಂದು ಘಟನೆ ನೋಡಿದಂತೆ ಎಲ್ಲರಿಗೂ ಕೂಡ ಇದೇ ರೀತಿಯಾದಂತಹ ವಿಚಾರ ಮನಸ್ಸಿಗೆ ಬರುವಂತದ್ದು. ಯಾಕಂತ ಹೇಳಿದ್ರೆ ಸರ್ಕಾರಿ ಕೆಲಸದಲ್ಲಿರ್ತಕ್ಕಂತಹ PDO ಆಗಿ ಸಾರ್ವಜನಿಕರ ಕೆಲಸ ಮಾಡಬೇಕಾದಂತಹ PDO ಒಬ್ರು ಈ ರೀತಿಯಾದ ಘಟನೆಗೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಇದು ಅವಮಾನಕಾರಿಯಾದಂತಹ ಸಂಗತಿ. ಏನು ಕುಮಾರಸ್ವಾಮಿ ಅಂತ PDO ಬಾಣಾವಾರದ PDO ಆಗಿ ಕೆಲಸ ಮಾಡ್ತಿದ್ದಾರೆ. ಅವರು ಈ ಒಂದು ಲಿಂಗ್ಲಾಪುರ ಎಂಬಂತ ಗ್ರಾಮದಲ್ಲಿ ಜಮೀನನ್ನ ಹೊಂದಿರ್ತಾರೆ. ಆ ಪಕ್ಕದ ಗ್ರಾಮದಲ್ಲಿ ಗಿರೀಶ್ ಎಂಬುದವರು ಕೂಡ ಜಮೀನನ್ನ ಹೊಂದಿದ್ದಾರೆ. ಈ ಗ್ರಾಮದ ಪಕ್ಕದಲ್ಲಿ ಇರ್ತಕ್ಕಂಥ ಇವರಿಬ್ರು ಜಮೀನು ಪಕ್ಕದಲ್ಲಿರ್ತಕ್ಕಂಥ ಕೆರೆ ಒಂದರ ಒತ್ತುವರಿ ವಿಚಾರವಾಗಿ ಗಿರೀಶ್ ಅವರು ದೂರನ್ನು ಕೂಡ ಸಲ್ಲಿಸಿರ್ತಾರೆ. PDO ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಸುಮಾರು 3 ಎಕರೆ 20 ಗುಂಟೆ ಇರ್ತಕ್ಕಂಥ ಕೆರೆಯಲ್ಲಿ ಸುಮಾರು 2 ಎಕರೆಯನ್ನ ಒತ್ತುವರಿ ಮಾಡಿದ್ದಾರೆ. ಈ ಕೆರೆಯನ್ನ ಸಾರ್ವಜನಿಕ ಉದ್ದೇಶಕ್ಕೋಸ್ಕರವಾಗಿ ಬಿಟ್ಕೊಡ್ಬೇಕು, ಇಲ್ಲದೆ ಸಾರ್ವಜನಿಕ ಅನಾನುಕೂಲ ಆಗುತ್ತೆ ಎಂಬ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲಾಧಿಕಾರಿಗಳು ಸೇರಿದಂತೆ ಕಂದಾಯ ಸಚಿವರು ಕೂಡ ದೂರನ್ನು ಸಲ್ಲಿಸಿರ್ತಾರೆ. ಈ ಎಲ್ಲ ವಿಚಾರದಿಂದ ಆಕ್ರೋಶ ಬರ್ತಿರೋದಂತಹ ಏನು ಇವ್ರ ಮೇಲೆ ಸೇರ್ ತೀರಿಸ್ಕೊಳ್ಬೇಕು ಅಂತ ಹಿನ್ನೆಲೆಯಲ್ಲಿ PDO ಆಗಿರ್ತಕ್ಕಂಥ ಕುಮಾರಸ್ವಾಮಿ ಮತ್ತು ಆತರ ಸಹೋದರ ಆಗಿರ್ತಕ್ಕಂಥ ನಾಗೇಂದ್ರ ಮತ್ತು ಇನ್ನಿತರ 10ಕ್ಕೂ ಹೆಚ್ಚು ಜನ ಸಂಬಂಧಿಕರು ಕೃಷ್ಣಮೂರ್ತಿ ಸಂಪರ್ಕದಲ್ಲಿ ಮಾತನಾಡಿಸ್ತೇನೆ. ಗಿರೀಶ್ ದೂರುದಾರರು ಹಲ್ಲೆಗೊಳಗಾದಂತ ವ್ಯಕ್ತಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಹೇಗಿದ್ದೀರಾ ತಾವು? ಓಕೆನಾ, ಆರಾಮಾಗಿದ್ದೀರಾ? ಹಾ ಸರ್, ಇಲ್ಲ ಸರ್, ಇನ್ನು ಹಾಸ್ಪಿಟಲ್ ಇದೆ ಸರ್. ಓಕೆ ಸರ್, ಏನಾಯ್ತು ಘಟನೆ ವಿವರಿಸಬಹುದಾ ಸರ್? ಹೆಂಗೆ ಸ್ಟಾರ್ಟ್ ಆಯ್ತಿದು? ಯಾಕೆ ಈ ಮಟ್ಟಿಗೆ ಕಲ್ಲು ತೆಗೆದುಕೊಂಡು ಒಂಥರ ಜೀವನ ತೆಗಿಬೇಕು ಅನ್ನೋ ಮಟ್ಟಿಗೆ ಹೋಗಿದ್ದು ಯಾಕೆ? ಹಾ ಸರ್, ಅದು ಸರ್ ನಾವು 2-3 ವರ್ಷದಿಂದ ಕೆರೆ ಒತ್ತುವರಿ ಆಗಿದೆ ಅಂತ ಅರ್ಜಿ ಕೊಟ್ಟಿದ್ದೀನಿ ಸರ್. ತಾಲೂಕು ಕಚೇರಿ ಕೊಟ್ಟಿದ್ದೀನಿ, ಕಂದಾಯ ಸಚಿವರಿಗೂ ಕೊಟ್ಟಿದ್ದೀನಿ, ಅವರಿಗೂ ಕೊಟ್ಟಿದ್ದೀನಿ, PDO ಅವರಿಗೂ ಕೊಟ್ಟಿದ್ದೀನಿ ಸರ್. ಅವರು ಪ್ರೋಸೆಸ್ ಮೂವ್ ಮಾಡ್ತಾ ಇಲ್ಲ ಸರ್, ಬರೀ ಸರ್ವೆ ಮಾಡಿಸಿ ಹಾಗೆ ಬಿಟ್ಟಿದ್ದಾರೆ. ಸರ್ಕಾರಿ ಕೆರೆ ಜಾಗಕ್ಕೆ ಸ್ಟೇ ತಂದು 1 ವರ್ಷ ಆಗಿದೆ ಸರ್. ಅದು ಸರ್ಕಾರಿ ಕೆರೆಗೆ ಸ್ಟೇ ಕೊಡಲ್ಲ ಆಕ್ಚುಲಿ, ಬಟ್ ಸ್ಟೇ ತಂದು 1 ವರ್ಷ ಆಗಿದೆ, ಆದ್ರೂ ವೆಕೇಟ್ ಮಾಡ್ಸಿಲ್ಲ ಸರ್ ತಹಶೀಲ್ದಾರ್ ಸರ್. ಈ ಕಾರಣಕ್ಕೆ ಇದು ಎಲ್ಲಿ ವೆಕೇಟ್ ಆದ್ರೆ ನಾವು ವೆಕೇಟ್ ಮಾಡ್ಸೋದಕ್ಕೆ ಅಂತ ಸಚಿವರ ಹತ್ರ ಎಲ್ಲ ಹೋಗ್ತಾ ಇರೋ ಕಾರಣಕ್ಕೆ, ವೆಕೇಟ್ ಆದ್ರೆ ನಮ್ ಜಮೀನ್ ಹೋಗುತ್ತೆ ಅನ್ನೋ ಕಾರಣಕ್ಕೆ PDO ಆಗಿರುವಂತ ಕುಮಾರಸ್ವಾಮಿ ಮತ್ತು ನಾಗೇಂದ್ರ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ, ಇವರು ಬಂದೂರು ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಆಗಿದ್ದಾರೆ. ಇವ್ರುಗಳು ಅವಾಗ ನಮ್ಮ ಮೇಲೆ ಬೇರೆ ಬೇರೆ ವಿಚಾರಕ್ಕೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರೋದು ಆ ತರ ಎಲ್ಲ ಮಾಡ್ತಾ ಇದ್ರು. ಬಟ್ ಈ ಸರಿ ವಂಚ ಹಾಕ್ಬಿಟ್ಟು ನಾವು ಇಬ್ರೇ, ನಾನು ನಮ್ಮ ತಂದೆ ಇದ್ದಂತ ಇಬ್ರೇ ಹೊಲದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ವಂಚ ಹಾಕ್ಬಿಟ್ಟು ಬಂದು ಏಕಾಏಕಿ ಸುಮಾರು ಒಂದು 16ರಿಂದ ಒಂದು 17-18 ಜನ ಬಂದು ಹೊಡೆದ್ಬಿಟ್ಟಿದ್ದಾರೆ ಸರ್. ಆವಾಗ ನಮಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಪಕ್ಕದಲ್ಲೇ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪರು ಅಲ್ಲಿ ಪಕ್ಕ ತೋಟದಲ್ಲಿ ಕೆಲಸ ಮಾಡ್ತಿದ್ರು, ಕೂಗಾಟ ಕೇಳ್ಬಿಟ್ಟು ಬಂದು ಬಿಡ್ಸಕ್ ಬಂದ್ರು. ಅವರಿಗಂತೂ ಇನ್ನೂ ತುಂಬಾ ಹೊಡೆದ್ಬಿಟ್ಟಿದ್ದಾರೆ ಸರ್. ನಮ್ಮ ಚಿಕ್ಕಪ್ಪಗೆ ತಲೆಯಲ್ಲಿ 4 ಹೋಲಾಗಿದೆ, 4 ಹತ್ರ. ನಮ್ಮ ದೊಡ್ಡಪ್ಪ ಅವರಿಗೆ ಕಿವಿ ಅರ್ಧ ಕಟ್ಟಾಗ್ಬಿಟ್ಟಿದೆ ಸರ್, ಮಚ್ಚಲ್ಲಿ ಹೊಡೆದವ್ರು ಫುಲ್ ಕಟ್ಟಾಗಿ ಬಿದ್ದ್ಬಿಟ್ಟಿದೆ. ಇಷ್ಟೆಲ್ಲ ಆಗಿದ್ರು ಕೂಡ FIR ಅಲ್ಲಿ 307 ಹಾಕಿಲ್ಲ ಸರ್. ಅವರು ಅದನ್ನ ರಾಜಕೀಯನೋ ಅಥವಾ ಯಾವ್ದೋ ಇಂಟರ್ಫಿಯರ್ ಮಾಡ್ಬಿಟ್ಟು ಕೇಸನ್ನ ಬರೀ ಹಂಗೆ ಸೆಕ್ಷನ್ಗಳನ್ನ ಕಡಿಮೆ ಮಾಡ್ಬಿಟ್ಟಿದ್ದಾರೆ ಸರ್. ಹಾಫ್ ಮರ್ಡರ್ ಸರ್, ಅದು ಹಾಫ್ ಮರ್ಡರ್. ಅವರು ಸಾಯಿಸ್ಬೇಕು ಅನ್ನೋ ಉದ್ದೇಶದಿಂದಾನೇ ಮಚ್ಚನ್ನ ಬೀಚ್ ಹೊಡೆದಿದ್ದಾರೆ ಸರ್. ಅದು ಮಿಸ್ ಆಗ್ಬಿಟ್ಟು ಕುತ್ತಿಗೆಗೆ ಬೀಳೋವಂಥದ್ದು ಕಿವಿಗೆ ಬಿದ್ಬಿಟ್ಟು ಕಿವಿ ಕಟ್ಟಾಗ್ಬಿಟ್ಟಿದೆ. ಇಷ್ಟೆಲ್ಲ ಇದೆ ಸರ್. ಇದನ್ನ ಸರ್ಕಾರಿ ಅಧಿಕಾರಿಗಳಿಂದನೇ ಆಗ್ತಾ ಇರೋಂಥದ್ದು ಸರ್. ಇದನ್ನ ಸರ್ಕಾರಿ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆರೆ ಒತ್ತುವರಿಯನ್ನ ತೆರವುಗೊಳಿಸಿದ್ರೆ ಸರ್ ಇಷ್ಟೊತ್ತಿಗೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಸರ್. ಇದು ಅಲ್ಲ, ಈ PDO ಹಿಂದೆ ಇರೋದು ಯಾರು? ತಮ್ಮ ಅನುಮಾನಕ್ಕೆ ಏನಾದ್ರೂ ಕಾರಣ ಇದೆಯಾ? ಅಂದ್ರೆ ಯಾರಾದ್ರೂ ರಾಜಕಾರಣಿಯ ಪ್ರಭಾವಿಯಿಂದ ಇವ್ರು ಈ ತರ ಮಾಡ್ತಾ ಇರೋದು, ಅಥವಾ ಏನ್ ಇವ್ರನ್ನ ಯಾರು ಕೇಳಲೇಬಾರ್ದಂತನ ರೌಡಿಸಂ ತೋರಿಸ್ತಾ ಇದ್ದಾರೆ? ಈ ತರ ಇರ್ಬೋದು ಸರ್. ಅದು
ನಾನು 2 ಗ್ರಾಮ ಸಭೆಗಳಲ್ಲಿ MLA ಅವರಿಗೆ ಈ ವಿಚಾರವನ್ನು ತಲುಪಿಸಿದ್ದೀನಿ ಸರ್. ಮತ್ತೆ ತಹಶೀಲ್ದಾರ್ ಅವರಿಗೂ ತಲುಪಿಸಿದ್ದೀನಿ, ಎಲ್ರಿಗೂ ತಲುಪಿಸಿದೀವಿ. ಯಾರು ಕೂಡ ಸರಿಯಾಗಿ ನಮ್ಗೆ ಕ್ರಮವನ್ನ ಕೈಗೊಂಡು ಕೆರೆ ಒತ್ತುವರಿನ ತೆರವುಗೊಳಿಸ್ಕೊಡ್ತಿಲ್ಲ ಸರ್. ಅದು ಸರ್ಕಾರಿ ಕೆರೆಗೆ ಸರ್. ನಮ್ಗೆ ಎಷ್ಟು ಬೇಜಾರಾಗುತ್ತೆ ಅಧಿಕಾರಿಗಳ ಮೇಲೆ ಅಂದ್ರೆ, ಒಂದು ಸರ್ಕಾರಿ ಕೆರೆಗೆ ಸ್ಟೇ ತಂದಿದ್ದಾರೆ ಯಾರೋ ಒಬ್ಬ, ಅದನ್ನ ನೋಡ್ಕೊಂಡು ಸುಮ್ನೆ ಕೂತಿದ್ದಾರೆ ಸರ್. ಜನವರಿ 18ನೇ ತಾರೀಕಿಗೆ 2026 18ನೇ ತಾರೀಕಿಗೆ 1 ವರ್ಷ ಆಗುತ್ತೆ ಅವ್ರು ಸ್ಟೇ ತಂದು. ಕೆರೆ ಸರ್ಕಾರಿ ಕೆರೆಗೆ ಈ ವ್ಯಕ್ತಿ ಸ್ಟೇ ತರೋದಕ್ಕೆ ಹೇಗ್ ಸಾಧ್ಯ ಸರ್? ಅದನ್ನೇ ಸರ್ ಗೊತ್ತಾಗ್ತಿಲ್ಲ ಸರ್. ಏನೋ ರಾಜಕೀಯ ನಡೆದಿರ್ಬೋದು ಅನ್ಸ್ತಾ ಇದೆ ಸರ್ ನಮಗೆ. ಅದು ಸರ್ಕಾರಿ ಕೆರೆ ಎಲ್ಲ ಪ್ರೂಫ್ ಇದೆ ಸರ್. ಸರ್ವೆ ಮಾಡಿದ್ದಾರೆ, ಸರ್ವೆ ಆಗಿದೆ. 3 ಎಕರೆ 20 ಗುಂಟೆ ಜಾಗ ಒತ್ತುವರಿ ಆಗಿದೆ. ಇದೆಲ್ಲ ಆಗಿದ್ರು ಕೂಡ ಓಕೆ ಗಿರೀಶ್ ಅವರೇ ಮಾತನಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಸಂತೋಷ ತಹಶೀಲ್ದಾರ್, ಅರಸೀಕೆರೆ ತಹಶೀಲ್ದಾರ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಹೇಳಿ ಸರ್ ನಮಸ್ಕಾರ. ನಮಸ್ತೆ ಹೇಳಿ. ಸರ್ PDO ಕುಮಾರಸ್ವಾಮಿ ಅವರಂತ ಇಲ್ಲೊಂದು ದೊಡ್ಡ ಘಟನೆ ಆಗಿ ಹೋಗ್ಬಿಟ್ಟಿದೆ, ಒಂದೆರಡು ಜೀವಗಳು ಹೋಗ್ತಾ ಇತ್ತು ಸರ್. ಅಮಾನತಿನಲ್ಲಿದ್ದಾರೆ ಅವರು, PDO ಆಗಿಲ್ಲ ಅವ್ರೀಗ. ಓಕೆ, ಅವರು ಏನೀಗ ಅವ್ರಿಗೇನು ಹಲ್ಲೆ ಆಗಿದೆ ಅನ್ಕೊಂಡು ಯಾರು ಫೋನ್ ಮಾಡಿದ್ರಲ್ಲ, ಅವ್ರು ಅದನ್ನ ಅವ್ರ ಮೇಲೆ ಯಾರು ಹಲ್ಲೆ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡ್ಲಿ. ಸೊ ಅದನ್ನ ಅವ್ರ ತನಿಖೆನ ಮಾಡಿ ಯಾರು ಅಪರಾಧಿಗಳಿದಾರೋ ಅವರಿಗೆ ಶಿಕ್ಷೆ ಮಾಡೋದಕ್ಕೆ ಹೇಳ್ತೀನಿ. ಅದನ್ನ ಅಂದ್ರೆ ಈ ಇನ್ಸಿಡೆಂಟ್ ಆದ್ಮೇಲೆ ತಾವು ಅಮಾನತ್ ಮಾಡಿದ್ದ ಸರ್, ಸಸ್ಪೆಂಡ್ ಮಾಡಿದ್ದ? ಇಲ್ಲ ಅದು ಬೇರೆ ಅದು ಬೇರೆ ಕೇಸಲ್ಲಿ ಇದಾಗಿರೋದು. ಅದು ಈ ಇನ್ಸಿಡೆಂಟ್ ಈಗಲ್ಲ, ಅದು ಬೇರೆ ಕೇಸ್. ಅದು ಆಮೇಲೆ ಅವರು PDO ಆಗಿದ್ದು ಆ ಲಿಮಿಟ್ಸ್ ಅಲ್ಲ, ಅವ್ರು ಬೇರೆ ಲಿಮಿಟ್ಸ್ ಅಲ್ಲಿ PDO ಆಗಿದ್ದು. ಸೊ ಇದೇನಂತಂದ್ರೆ PDO ಅವ್ರದ್ದು ವೈಯಕ್ತಿಕವಾಗಿ ಇರ್ತಕ್ಕಂಥ ಜಾಗ ಅದು. ಈಗ ಮೋರೋವರ್ ಆ ಒಂದು ಏನು ಕೆರೆ ವಿಚಾರ ಏನಿದೆ, ಜಮೀನ್ ವಿಚಾರ ಏನಿದೆ, ಅದು ಸಿವಿಲ್ ಕೋರ್ಟ್ ಅಲ್ಲಿ ಸ್ಟೇ ಇದೆ ಈಗ. ಸೊ ಅದನ್ನ ತೆರವು ಮಾಡೋದಕ್ಕೆ ಸಂಬಂಧಪಟ್ಟಂತೆ ಸಿವಿಲ್ ಕೋರ್ಟ್ ಸ್ಟೇ ಕೊಟ್ಟಿದೆ. ಸೊ ಹಾಗಾಗಿ ಅದನ್ನ ನಮ್ಮವರೆಲ್ಲ ನೋಟಿಸ್ ಕೊಟ್ಟು ಎಲ್ಲ ಮಾಡೋದಕ್ಕೆ ಹೋದಾಗ ಸ್ಟೇ ಕೊಟ್ಟಿರೋದ್ರಿಂದ ಹಾಗೆ ಅದು ಸ್ಟೇಟಸ್ ಕೋ ಮೇಂಟೈನ್ ಆಗಿ ಹಾಗೆ ಇದೆ. ಅದು ಇನ್ನ ಹಲ್ಲೆ ಮಾಡಿರೋ ವಿಚಾರಗಳು ಮತ್ತೊಂದೇನಿದೆ ಅದನ್ನ ಇದನ್ನ ಪೊಲೀಸ್ ಅವರಿಗೆ ಅದನ್ನ ಹೇಳ್ತೀನಿ. ಸೊ ಅದನ್ನ ಯಾರು ಹಲ್ಲೆ ಮಾಡಿದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ ಈಗ ಅವರಿಗೆ. ಸರ್ ಈಗ ತಾವು ಸ್ಪಾಟ್ ವಿಸಿಟ್ ಮಾಡಿದ್ರಾ? ಅಂದ್ರೆ ಏನ್ ಅನಿಸ್ತಾ ಇದೆ ನೀವು ನೋಡಿದಾಗ? ಒತ್ತುವರಿ ಆಗಿದೆ ಅಂತ ಕಾಣಿಸುತ್ತಾ ತಮಗೆ? ನಾನು ಬೇರೆ ಹೋಮ್ಲಿ ಕಾಣಿಸುತ್ತೆ, ಒತ್ತುವರಿ ಆಗಿರೋದು ಕಾಣಿಸುತ್ತೆ. ಆದ್ರೆ ಅವ್ರು ಏನ್ ಹೇಳ್ತಾರೆ, ಅವರಿಗೆ ಹಿಂದೆ ಒಂದು ಮಂಜೂರಾತಿ ಆಗಿದೆ, ಸರ್ವೆ ನಂಬರ್ ನಲ್ಲಿ ಮಂಜೂರಾತಿ ಆಗಿದೆ. ನಕ್ಷೆಗಳ ವ್ಯತ್ಯಾಸದಿಂದಾಗಿ ಯಾವ ಕಡೆ ಒತ್ತುವರಿ ಆಗಿದೆ ಅನ್ನೋದು ಗೊತ್ತಾಗ್ತಿಲ್ಲ ಅವರಿಗೆ. ಬಟ್ ಆದ್ರೂ ಕೂಡ ನಮ್ಮಲ್ಲಿ ಒತ್ತುವರಿ ಆಗಿರೋ ಪಾರ್ಟ್ ಅನ್ನ ಗುರುತಿಸಿ ಅದನ್ನ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಬಟ್ ಸಿವಿಲ್ ನ್ಯಾಯಾಲಯದಲ್ಲಿ ಅದಕ್ಕೆ ಸ್ಟೇ ಇದೆ ಈಗ. ಸರ್ ಒಂದು ಸರ್ಕಾರಿ ಭೂಮಿಗೆ ಖಾಸಗಿ ಒಬ್ಬ ವ್ಯಕ್ತಿ ಸ್ಟೇ ತರಕ್ ಸಾಧ್ಯನಾ? ಅಲ್ಲ, ಅದು ಸಿವಿಲ್ ನ್ಯಾಯಾಲಯದಲ್ಲಿ ಮಾಡಿರೋದು. ಪ್ರತಿಯೊಬ್ಬರಿಗೂ ಕೂಡ ಅನುಮಾನ ಇಲ್ಲ ತಮಗೆ? ಅಲ್ಲ, ನ್ಯಾಯಾಲಯ ಇದೆ, ಅದು ನ್ಯಾಯಾಲಯದಲ್ಲಿ ಅದನ್ನ ತೀರ್ಪನ್ನ ಕೊಟ್ಟಿದೆ. ಅದನ್ನ ನೋಡೋಣ ಮುಂದಿನ ನಾವು ಮಾಡಿದೀವಿ. ನಾವು ನಮ್ಮ ಇದ್ರ ಕಡೆಯಿಂದ ನಮ್ಮ ಗೌರ್ಮೆಂಟ್ ಇವ್ರನ್ನ ಇಟ್ಕೊಂಡು ನಮ್ಮ ಇದನ್ನ ಫಿಲ್ ಸಲ್ಲಿಸಿದೀವಿ. ಸೊ ಅದು ಏನಾಗುತ್ತೆ ನೋಡ್ಬೇಕದು. ಓಕೆ, ಥ್ಯಾಂಕ್ ಯು ಮಾತನಾಡೋದಕ್ಕೆ. ಗಿರೀಶ್ ಅವರೇ, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಏನು ಕ್ರಮ ಆಗುತ್ತೆ ಅಂತ ಮುಂದಿನ ದಿನಗಳಲ್ಲಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಇನ್ನು ಬಾಗಲಕೋಟೆಯಲ್ಲಿ KSRTC ಬಸ್ ಭೀಕರ ಅಪಘಾತ ನಡೆದಿದೆ. KSRTC ಬಸ್ ಮತ್ತು ಲಾರಿ ನಡುವೆ ನಡೆದಂತಹ ಮುಖಾಮುಖಿ ಡಿಕ್ಕಿ, ಬಸ್ ಚಾಲಕನ ಕಾಲುಗಳು ಕಟ್ಟಾಗಿ ಹೋಗಿದೆ. KSRTC ಬಸ್ ಮತ್ತು ಲಾರಿ ನಡುವೆ ಮುಖಾಮುಖಿ ಡಿಕ್ಕಿ, ಬಸ್ ಡ್ರೈವರ್ ಕಾಲುಗಳು ಕಟ್ಟಾಗಿದೆ. ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಡೆಡ್ಲಿ ಆಕ್ಸಿಡೆಂಟ್. ಬೆಳಗಾವಿ ರಾಯಚೂರು ರಾಜ್ಯ ಹೆದ್ದಾರಿಯಲ್ಲಿ ಸಂಭವಿಸಿರುವಂತಹ ಅಪಘಾತ. ಲೋಕಾಪುರ ಹೊರ ವಲಯದಲ್ಲಿ ನಡೆದಿದೆ ಈ ಡೆಡ್ಲಿ ಆಕ್ಸಿಡೆಂಟ್. ಆಕ್ಸಿಡೆಂಟ್ನ ದೃಶ್ಯವನ್ನು ಸ್ಕ್ರೀನ್ ನೋಡ್ತಾ ಇದ್ದೀರಿ. ಅಪ್ಪಚ್ಚಿಯಾಗಿ ಹೋಗಿದೆ ಬಸ್. ಎಲ್ಲ ಸೀಟ್ಗಳು ಕೂಡ ಮುರಿದು ಹೋಗ್ಬಿಟ್ಟಿದ್ದಾವೆ. ಆ ಒಂದು ವೇಗದಲ್ಲಿ ಹೊಡೆದಿರು ಲಾರಿ ಮತ್ತು ಬಸ್ನಲ್ಲಿದ್ದಂಥ ಪ್ರಯಾಣಿಕರಿಗೆ ಗಂಭೀರವಾದಂತಹ ಗಾಯಗಳಾಗಿವೆ. ನೋಡಿ, ಎರಡೂ ಯಾವ ರೀತಿಯಾಗಿ ಎದುರು ಬದ್ರು ಡಿಕ್ಕಿಯಾಗಿರೋದು. ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನು ಬಸ್ ಡ್ರೈವರ್ನ ಕಾಲ್ಗಳು ಕಟ್ಟಾಗಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರ. ಡಿಕ್ಕಿ ರಭಸಕ್ಕೆ ಸಂಪೂರ್ಣ ಬಸ್ ಮುಂಭಾಗ ಅಲ್ಲ, ಒಂದು ಅರ್ಧಕ್ಕರ್ಧ ಬಸ್ಸೇ ನಜ್ಜುಗುಜ್ಜಾಗಿ ಹೋಗ್ಬಿಟ್ಟಿದೆ. ಮುಂದೆ ಕುಂದಂತಹ ಪ್ರಯಾಣಿಕರೇನಿದ್ರು ಬಸ್ನಲ್ಲಿ, ಒಂದು 3-4 ರೌಂಡ್ ಸೀಟ್ಗಳಲ್ಲಿದ್ದಂಥ ಪ್ರಯಾಣಿಕರ ಸ್ಥಿತಿ ಗಂಭೀರವಾಗಿದೆ. ಎಲ್ಲ ಸೀಟ್ಗಳು ಮುರಿದು ಹೋಗ್ಬಿಟ್ಟಿದ್ದಾವೆ. ನೋಡಿ, ಡ್ರೈವರ್ ಬಲಭಾಗಕ್ಕೆ ಹೊಡೆದಿರೋದ್ರಿಂದ ಬಸ್ ಡ್ರೈವರ್ನ ಕಾಲುಗಳು ಕಟ್ಟಾಗಿ ಹೋಗಿದ್ದಾವೆ.
ಮತ್ತೊಂದು ದೃಶ್ಯವನ್ನ ನೋಡ್ತಾ ಇದ್ದೀವಿ. ಬಸ್ ಚಾಲಕನ ಕಾಲು ಕಟ್ಟಾಗಿರೋದು, ವೃದ್ಧೆಯೊಬ್ಬರ ಕಾಲು ಕಟ್ಟಾಗಿರೋದು, ಈ ರೀತಿಯಾಗಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಒಂದಿಷ್ಟು ಜನರ ಸ್ಥಿತಿ ಚಿಂತಾಜನಕ ಅನ್ನುವಂಥ ಮಟ್ಟಿಗೆ ಆದಂಥ ಡೆಡ್ಲಿ ಆಕ್ಸಿಡೆಂಟ್ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಡೆಡ್ಲಿ ಆಕ್ಸಿಡೆಂಟ್ ದೃಶ್ಯ ನೋಡ್ತಾ ಇದ್ದೀವಿ ನಾವು. ಎಲ್ಲರೂ ಔಟ್ ಆಫ್ ಡೇಂಜರ್ ಅಂತ ಮಾಹಿತಿ ಸಿಗ್ತಾ ಇದೆ. ಹೇಗೆ ಗಂಭೀರ ಗಾಯ ಅಂದ್ರೆ ಎಷ್ಟು ಜನರು ಆ ಸ್ಥಿತಿಯಲ್ಲಿದ್ದಾರೆ? ಅರುಣ್, ಇದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರ ಹೊರಲೇರಿತೆ ಘಟನೆ ನಡೆದಿರುವಂತದ್ದು. ಏನು ಬಾಗಲಕೋಟೆ ಡಿಪೋಗೆ ಸೇರಿದಂತಹ KSRTC ಬಸ್ಸು ಬೆಳಗಾವಿ ಕಡೆಗೆ ಹೊರಟಿದ್ದಂತಹ ಸಂದರ್ಭದಲ್ಲಿ ಲಾರಿ ಒಂದು ಎದುರಿಗೆ ಬಂದಂತ ಸಂದರ್ಭದಲ್ಲಿ ಪರಸ್ಪರ ಮುಖಾಮುಖಿ ಡಿಕ್ಕಿ ಆಗಿದೆ. ಆ ಒಂದು ಸಂದರ್ಭದಲ್ಲಿ ಡಿಕ್ಕಿಯ ರಭಸಕ್ಕೆ ದೃಶ್ಯದಲ್ಲಿ ಕೂಡ ನೋಡಬಹುದು ಬಸ್ಸಿನ ಬಲಭಾಗ ಏನು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ. ಈ ಒಂದು ಘಟನೆಯಿಂದಾಗಿ ಇದೀಗ ಬಸ್ನ ಚಾಲಕನ ಕಾಲ್ ಕಟ್ಟಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಅದ್ರ ಜೊತೆಗೇನೆ ಡ್ರೈವರ್ನ ಹಿಂಭಾಗದಲ್ಲಿ ಕುಳಿತಂತಹ ಮಹಿಳೆ ಕೂಡ ಕಾಲ್ ಕಟ್ಟಾಗಿರುವಂತದ್ದು ಕೂಡ ಇದೆ. ಇನ್ನುಳಿದಂತೆ 4-5 ಜನರಿಗೆ ಗಂಭೀರ ಗಾಯಗಳಾಗಿದೆ. ಅವರನ್ನ ಸದ್ಯಕ್ಕೆ ಲೋಕಾಪುರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಿ ಗಂಭೀರ ಗಾಯಗೊಂಡಂತವ್ರನ್ನ ಖಾಸಗಿ ಆಸ್ಪತ್ರೆಗೆ ರವಾನಿಸುವಂತಹ ಸಾಧ್ಯತೆಗಳಿರುವಂತದ್ದು. ಸದ್ಯಕ್ಕೆ ಸ್ಥಳಕ್ಕೆ ಇದೀಗ ಲೋಕಾಪುರ ಪೊಲೀಸರು ಭೇಟಿ ನೀಡಿ ಅಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆಂಬ್ಯುಲೆನ್ಸ್ ಮೂಲಕ ಗಾಯಾಳುಗಳನ್ನ ಆಸ್ಪತ್ರೆಗಳಿಗೆ ರವಾನೆ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇರುವಂತದ್ದು. ಅರುಣ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಆಕ್ಸಿಡೆಂಟ್ನ ದೃಶ್ಯ ನೋಡ್ತಾ ಇದ್ದೀವಿ. ನಜ್ಜುಗುಜ್ಜಾಗಿ ನಿಂತಹ ಲಾರಿ ಮತ್ತು ಬಸ್ಸನ್ನು ಹೊರತೆಗೆಯುವಂಥ ಕಾರ್ಯಾಚರಣೆ ಒಂದು ಕಡೆ, ಮತ್ತೊಂದು ಕಡೆ ಎಲ್ಲೆಂದರಲ್ಲಿ ಗಂಭೀರವಾಗಿ ಗಾಯಗೊಂಡಂತಹ ವ್ಯಕ್ತಿಗಳು, ಬಸ್ನಲ್ಲಿದ್ದಂಥ ಡ್ರೈವರ್ ಮತ್ತು ಪ್ರಯಾಣಿಕರು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋದು ರಸ್ತೆಯಲ್ಲಿ. ಕಲಬುರಗಿ ಜೈಲಲ್ಲಿ ಇಸ್ಪೀಟ್ ಆಟ, ಎಣ್ಣೆ ಪಾರ್ಟಿ. ನ್ಯೂಸ್ 18 ವರದಿ ಬಳಿಕ ಎಚ್ಚೆತ್ತಿದ್ದಾರೆ ಪೊಲೀಸರಿಂದ ದಾಳಿಯಾಗಿದೆ. ಈಗ ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಕಲಬುರಗಿಯ ಸೆಂಟ್ರಲ್ ಜೈಲಿನಲ್ಲಿ ರಾಜಾರೋಷವಾಗಿ ಗರಿ ನೋಟುಗಳನ್ನು ಹಿಡಿದುಕೊಂಡು ಜೂಜು, ಮೋಜು, ಮಸ್ತಿ, ಎಣ್ಣೆ ಪಾರ್ಟಿ, ಸಿಗರೇಟ್ ಎಲ್ಲ ಕೂಡ ಇತ್ತು. ಈ ಬಗ್ಗೆ ವಿಸ್ತೃತವಾಗಿ ಬೆಳಗ್ಗೆಯಿಂದ ವರದಿ ಪ್ರಸಾರ ಆಗಿದ್ದು ನ್ಯೂಸ್ 18ನಲ್ಲಿ. ವರದಿ ನಂತರದಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ, ದಾಳಿ ನಡೆಸಿದ್ದಾರೆ ಜೈಲ್ ಮೇಲೆ. ಜೈಲಿನಲ್ಲಿ ಎಣ್ಣೆ ಪಾರ್ಟಿ ಬಗ್ಗೆ ಸುದ್ದಿ ಬಿತ್ತರಿಸಿದ್ದು ನ್ಯೂಸ್ 18 ಕನ್ನಡ. ಬೆಳಗ್ಗೆ ಸುದ್ದಿ ಪ್ರಸಾರ ಆಗ್ತಾ ಇದ್ದ ಹಾಗೆ ಜೈಲಿನಲ್ಲಿ ಪರಿಶೀಲನೆ ಮಾಡಲಾಗಿದೆ. ಕಲಬುರಗಿ ನಗರ ಹೊರವಲಯದಲ್ಲಿರುವಂತಹ ಕೇಂದ್ರ ಕಾರಾಗೃಹ, ಜಿಲ್ಲಾ ಕೇಂದ್ರ ಕಾರಾಗೃಹ, ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳು ಇಸ್ಪೀಟ್ ಆಡ್ತಾ ಎಣ್ಣೆ ಪಾರ್ಟಿ ಮಾಡುವ ದೃಶ್ಯ ನೋಡಿ. ಇದು ಸೆರೆ ಸಿಕ್ಕಂಥ ದೃಶ್ಯ. ಇದು ಜೈಲಿನಲ್ಲಿ ಮೊಬೈಲ್ ಇದೆ, ಅದು ಜೈಲಂತ ಅನ್ಸೋದೇ ಇಲ್ಲ, ಆ ರೀತಿಯಾದಂತಹ ವ್ಯವಸ್ಥೆಗಳು. ಇನ್ನು ಹೊರಗಡೆ ಇರೋಂಥವ್ರೆ ಈ ಪಾರ್ಟಿ ಮಾಡೋಕ್ಕೆ ಜಾಗ ಸಿಗ್ತಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ರಿಸರ್ವೇಷನ್ ಮಾಡಬೇಕಂದ್ರೂ ಕೂಡ, ಅಂದರೆ ಈ ಟೈಮ್ನಲ್ಲಿ, ನ್ಯೂ ಇಯರ್ ಟೈಮ್ನಲ್ಲಿ ಇವರಿಗೆ ಆರಾಮಾಗಿ ಎಲ್ಲ ಇದೆ. ಹೊರಗಡೆ ಇರುವಂತಹ ವ್ಯವಸ್ಥೆಗಳಿಗಿಂತ ಹೆಚ್ಚಿನ ವ್ಯವಸ್ಥೆ ವಿತ್ ಟೈಟ್ ಸೆಕ್ಯೂರಿಟಿ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ. ಲೈವ್ನಲ್ಲಿ ಜಾನ್ ಆಗ್ತಾ ಇದ್ದಾರೆ. ಅರುಣ್, ಈ ದೊಡ್ಡ ಭ್ರಷ್ಟಾಚಾರನೇ ಇದೆ. ಯಾಕಂದ್ರೆ ಸಾಲು ಇಂತಹ ಸುದ್ದಿಗಳನ್ನ ಬೇರೆ ಬೇರೆ ಕೇಂದ್ರ ಕಾರಾಗೃಹಗಳಲ್ಲೂ ಕೂಡ ನಾವು ನೋಡಿದ್ದಾಗಿದೆ. ಎಲ್ಲವೂ ಸರಿ ಆಯ್ತಾ ಅನ್ನುವಂಥ ಪ್ರಶ್ನೆನೇ ಇಲ್ಲ, ಯಾವುದು ಸರಿಯಾಗಿಲ್ಲ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ ಇದು. ಈ ಬಗ್ಗೆ ಪ್ರಸಾರ ಮಾಡಿದ್ದು ನಾವು ಬೆಳಗ್ಗೆ ಸುದ್ದಿನ. ದಾಳಿ ಆಗಿದೆ, ಏನೇನು ಕ್ರಮ ಆಗಿದೆ ಅಂತೆ. ಆಮೇಲೆ ಗೃಹ ಸಚಿವರು ಈ ಬಗ್ಗೆ ರಿಯಾಕ್ಟ್ ಮಾಡಿದ್ರು. ಇದು ಮೊನ್ನೆದ 2021ರದ 20ರದ ಅದನ್ನ ಪರಿಶೀಲನೆ ಮಾಡ್ತೀವಿ ಅಂತ ಈಗೇನು ಮಾಹಿತಿ ಸಿಗ್ತಾ ಇದೆ? ಹೌದು ಅರುಣ್, ಏನಂದರೆ ಕಲಬುರಗಿ ಜೈಲಿನಲ್ಲಿ ದುಡ್ಡು ಕೊಟ್ಟರೆ ಏನೆಲ್ಲ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಅಂತ ಹೇಳ್ಬೋದು. ಯಾಕಂತಂದರೆ ಕಲಬುರಗಿ ಜೈಲಿನಲ್ಲಿ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಗಾಂಜಾದಗಳಾಗಲಿ, ಮೊಬೈಲ್ಗಳಾಗಲಿ, ಬೇರೆ ಬೇರೆ ಮಾದಕ ವಸ್ತುಗಳು, ಚಾಕು ಸೇರಿದಂತೆ ಹಲವು ವಸ್ತುಗಳು ಪತ್ತೆಯಾಗಿದ್ದು. ಆದರೆ ಇತ್ತೀಚಿನ ದಿನಗಳೀಗ ಏನು ಜೈಲ್ ಒಳಗಡೆನೆ ಕೂತ್ಕೊಂಡು ಇಸ್ಪಟ್ ಆಡೋದು, ಎಣ್ಣೆ ಪಾರ್ಟಿ ಮಾಡ್ತಾರಂತ ಈಗ ಮತ್ತೊಂದು ವಿಡಿಯೋ ಈಗ ವೈರಲ್ ಆಗಿರುವಂಥದ್ದು. ಈ ವಿಡಿಯೋ ಏನಂತಂದರೆ ಕಲಬುರಗಿ ಜೈಲಿನದ್ದೇ. ಸುಮಾರು ಏನು 3 ಜನ ಕೊಲೆ ಕೇಸ್ನಲ್ಲಿ 3 ಜನ ಆರೋಪಿಗಳು ಈ ಒಂದು ಜೈಲಿಗೆ ಸೇರಿದ್ರಂತೆ. 4 ಜನ ಸೇರಿಕೊಂಡು ಇಲ್ಲಿ ಜೈಲಿನ ಕೋಣೆಯಲ್ಲಿ ಕೂಡ ಬಿಂದಾಸಾಗಿ, ಯಾರದೇ ಹೆದರಿಕೆ ಅಂಜಿಕೆ ಇಲ್ಲದಂತಹ ರೀತಿಯಲ್ಲಿ ಅಷ್ಟೊಂದು ಬಿಂದಾಸಾಗಿ ಇಸ್ಪೇಟನ್ನು ಆಡ್ತಾ ಇದ್ರು. ಆದರೆ ಇವರಿಗೆ ಅಷ್ಟೊಂದು ಪ್ರಮಾಣದ ಹಣ ಮತ್ತು ಇಸ್ಪೇಟು, ಎಣ್ಣೆ, ಸಿಗರೇಟ್ ಎಲ್ಲಿಂದ ಹೋಯ್ತು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆ ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಏನಂತಂದರೆ ಏನು ಕಲಬುರಗಿ ಜೈಲಿನಲ್ಲಿ ಈ ರೀತಿಯ ಒಂದು ಘಟನೆ ನಡೀತದೆ, ಈ ರೀತಿಯ ಒಂದು ಬಿಂದಾಸಾಗಿ ಲೈಫನ್ನು ಲೀಡನ್ನು ಅಲ್ಲಿನ ಕೈದಿಗಳು ಮಾಡ್ತಾರೆ ಅಂತ ನ್ಯೂಸ್ 18 ಕನ್ನಡ ಬೆಳಗ್ಗೆ 9 ಗಂಟೆ ಸುದ್ದಿನ ಪ್ರಸಾರ ಮಾಡಿತ್ತು. ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಕಲಬುರಗಿಯ ಸಬರ್ಬನ್ ಪೊಲೀಸ್ ಠಾಣೆ ವಿಭಾಗದ
ಪೊಲೀಸ್ ACP ಆದಂತಹ ಶರಣಬಸವೇಶ್ವರ ಹೀರಾವರ ನೇತೃತ್ವದಲ್ಲಿ ಏನು ಸುಮಾರು 44 ಜನ ಪೊಲೀಸರಿಗೆ ಜೈಲ್ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಜೈಲಿನ ಮೂಲೆಯಲ್ಲೂ ಕೂಡ ಮತ್ತು ಆ ಒಂದು ವಿಡಿಯೋದಲ್ಲಿದ್ದಂತಹ ಏನು ವಿಚಾರಣಾಧೀನ ಕೈದಿಗಳಿದ್ದಾರೆ ಅವರ ಬಗ್ಗೆ ಕೂಡ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಅವರು ಈ ಒಂದು ಈ ಇಸ್ಪೇಟ್ ಆಗಲಿ ಎಣ್ಣೆ ಆಗಲಿ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಆಗ್ತಾ ಇದ್ದಾರೆ. ಇಷ್ಟೆಲ್ಲ ಟೈಟ್ ಸೆಕ್ಯೂರಿಟಿ ಮತ್ತು ಏನು ಕಲಬುರಗಿ ಜೈಲು ಒಂದೇ ಅಲ್ಲ, ಬೇರೆ ಬೇರೆ ರಾಜ್ಯದ ಎಲ್ಲ ಏನು ರಾಜ್ಯಾದ್ಯಂತ ಏನು ಜೈಲುಗಳಿದ್ದಾವೆ ಎಲ್ಲ ಜೈಲುಗಳಲ್ಲೂ ಕೂಡ ಇಂತಹ ಸ್ಥಿತಿ ಆಗುತ್ತೆ ಅಂತ ಈ ಹಿಂದೆ ಕೂಡ ಸಾಕಷ್ಟು ಬೇರೆ ಬೇರೆ ಜೈಲುಗಳ ವಿಡಿಯೋಗಳನ್ನು ಕೂಡ ಬಂದಿದ್ವು. ಆ ಸಂದರ್ಭದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಂತೆ ಸರ್ಕಾರ ಹೇಳ್ತಾ ಇದೆ. ಆದರೆ ಇಲ್ಲಿವರೆಗೂ ಕಟ್ಟುನಿಟ್ಟಿನ ಕ್ರಮಗಳೆಲ್ಲ ಆಗ್ತಿಲ್ಲ. ಬಿಂದಾಸಾಗಿ ಅಲ್ಲಿ ಏನೇನು ಬೇಕೋ ಎಲ್ಲ ಕೈದಿಗಳೇನಂತಂದರೆ ಹೊರಗಡೆ ಅಪರಾಧ ಮಾಡಿದಂಥ ಕೈದಿಗಳು ಒಳಗಡೆ ಹೋದಂಥವರಿಗೆ ಪಶ್ಚಾತ್ತಾಪ ಆಗಬೇಕು, ಹೊರಗಡೆ ಮತ್ತೊಮ್ಮೆ ನಾನು ಇಂಥ ಕೃತ್ಯ ಮಾಡಿದ್ರೆ ಮತ್ತೆ ನಾನು ಜೈಲಿಗೆ ಹೋಗ್ತೀನಿ ಅಂತ ಹೆದರಿಕೆ ಅವ್ರಿಗೆ ಇರಬೇಕು ಅನ್ನೋ ದೃಷ್ಟಿಯಿಂದ ಜೈಲಲ್ಲಿಗೆ ಏನು ಆರೋಪಿಗಳಿಗೆ ಜೈಲಿಗೆ ಕಳಿಸ್ತಾರೆ. ಆದರೆ ಅಲ್ಲಿ ಹೊರಗಡೆ ಸಿಗದೇ ಇರುವಂತಹ ಎಲ್ಲ ಸೌಲಭ್ಯಗಳನ್ನು ಕೂಡ ಜೈಲಲ್ಲಿ ಸಿಗ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಆ ಕೈದಿಗಳಿಗೂ ಕೂಡ ಜೈಲ್ ಮೇಲಿದ್ದಂತಹ ಏನು ಅಂಜಿಕೆ ಭಯ ಏನಿತ್ತು ಎಲ್ಲವೂ ಕೂಡ ಹೋಗಿದಂತೆ ಕಾಣುತ್ತದೆ. ಅಲ್ಲಿ ದುಡ್ಡು ಕೊಟ್ಟರೆ ಎಲ್ಲವೂ ಸಿಗುತ್ತೆ, ಹಾಗಾಗಿ ಬಿಂದಾಸಾಗಿ ಲೈಫನ್ನು ನಾವು ಲೀಡ್ ಮಾಡ್ಬೋದು ಅನ್ನೋ ಮಟ್ಟಿಗೆ ಈಗ ಜೈಲ್ಗಳು ಹೋಗಿರುವಂಥದ್ದು. ಈ ಒಂದು ಜೈಲಲ್ಲಿ ಇಂತಹ ಏನು ಘಟನೆಗಳು ನಡೀತಾ ಇದೆ. ಇದಕ್ಕೆ ಏನಂತಂದರೆ ಜಾಮರ್ಗಳನ್ನು ಹಾಕಿದ್ದಾರೆ. ಆದರೆ ಜಾಮರ್ಗಳು ಹಾಕಿದರೆ ಸಾಕಷ್ಟು 2-3 ಬಾರಿ ಏನಂತಂದರೆ ಬೇರೆ ಬೇರೆಯವರು ಹೋದಾಗ ತಪಾಸಣೆ ಮಾಡ್ತಾರೆ. ಇಷ್ಟೆಲ್ಲ ಕಟ್ಟುನಿಟ್ಟಿನ ತಪಾಸಣೆಗಳನ್ನು ಮಾಡಿದಾಗೂ ಕೂಡ ಹೇಗೆ ಇವು ಮೊಬೈಲ್ಗಳಾಗಲಿ ಇಸ್ಪೀಟ್ ಆಗಲಿ ಎಣ್ಣೆ ಆಗಲಿ ಸಿಗರೇಟ್ ಆಗಲಿ ಬೇರೆ ಬೇರೆ ಗುಟ್ಕಾ ಸೇರಿದಂತೆ ಎಲ್ಲವೂ ಏನು ವಸ್ತುಗಳಿದ್ದಾವೆ ಇವು ಹೇಗೆ ಆ ಒಂದು ಜೈಲಿಗೆ ಹೋಗಿದೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಅಲ್ಲಿನ ಸಿಬ್ಬಂದಿಗಳಿಗೆ ಯಾಕಂತಂದರೆ ಆ ಜೈಲಿನಲ್ಲಿದ್ದಂಥ ಏನು ವಾರ್ಡರ್ಗಳು ಇರ್ತಾರೆ ಎಲ್ಲರೂ ಕೂಡ ಒಂದು ರೌಂಡ್ಸನ್ನು ಮಾಡ್ತಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರಿಗೆ ಕಣ್ಣಿಗೆ ಕಾಣಲಿಲ್ಲವಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂತಂದರೆ ಈ ಜೈಲಿನ ಸಿಬ್ಬಂದಿಗಳು ಅಥವಾ ಅಧಿಕಾರಿಗಳು ಇವರೊಂದಿಗೆ ಭಾಗಿಯಾಗದಾಗ ಶಾಮೀಲಾಗಿದ್ದಾಗ ಮಾತ್ರ ಇಂಥ ಒಂದು ಘಟನೆ ನಡೆಯಲಿಕ್ಕೆ ಸಾಧ್ಯ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈಗ ಏನಂತಂದರೆ ಕಲಬುರಗಿ ಏನು ಕೇಂದ್ರ ಕಾರಾಗೃಹದ ಮೇಲೆ ಈಗ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈಗ ಎಲ್ಲರೂ ಕೂಡ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತೆ ಜೈಲಲ್ಲಿ ಏನಾದರೂ ಇರ್ಬೋದು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಸರ್ಚ್ ಅನ್ನು ಮಾಡ್ತಾ ಇರುವಂಥದ್ದು. ಅರುಣ್, ಥ್ಯಾಂಕ್ ಯು ಅರುಣ್ ಡೀಟೇಲ್ಸ್ಗೆ. ಕೇರಳ ಪ್ರವಾಸದಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ವರ್ಕಳ ಶಿವಗಿರಿ ಮಠಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಟ್ಟಿದ್ದಾರೆ. 93ನೇ ಶಿವಗಿರಿ ತೀರ್ಥಯಾತ್ರಾ ಮಹೋತ್ಸವದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿರು. ಕೇರಳದಲ್ಲಿ 93ನೇ ಶಿವಗಿರಿ ತೀರ್ಥಯಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಮಹೋತ್ಸವದಲ್ಲಿ ಭಾಗಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾರಾಯಣಗುರು ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ನಾರಾಯಣಗುರು ಕೇವಲ ಒಬ್ಬ ಸಂತರಾಗಿರಲಿಲ್ಲ, ಸಮಾನತೆ ಮತ್ತು ನೈತಿಕತೆಯ ಚಳುವಳಿಯಾಗಿದ್ರು ಅಂತ ಕೊಂಡಾಡಿದರು. ಸಮಾನತೆ ಮತ್ತು ನೈತಿಕತೆಯ ಚಳುವಳಿಯಾಗಿದ್ರು ನಾರಾಯಣಗುರು. ಅವರು ಅನ್ಯಾಯವನ್ನ ಬೇರು ಸಮೇತ ಕಿತ್ತು ಹಾಕಿದವರು, ದೌರ್ಜನ್ಯ ಅಡಿಸಿ ಸಾಮಾಜಿಕ ನ್ಯಾಯದ ಕಡೆ ಮುನ್ನಡೆಸಿದವರು. ಇದೇ ನಾರಾಯಣ ಗುರುಗಳು ಕಂಡ ಭಾರತ ಅಂತ ಸಿಎಂ ಸಿದ್ದರಾಮಯ್ಯ ಮಾತನಾಡಿದರು. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಜೊತೆಗೆ ವೇದಿಕೆ ಹಂಚಿಕೊಂಡ್ರು ಸಿಎಂ ಸಿದ್ದರಾಮಯ್ಯ. ಸದ್ಯಕ್ಕೆ ಆಗ್ತಾ ಇರುವಂತಹ ಒಂದಿಷ್ಟು ಬೆಳವಣಿಗೆಗಳು, ಕೇರಳ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಮಧ್ಯದಲ್ಲಿ ಒಂದಿಷ್ಟು ವಾಗ್ದಾಳಿಗಳು, ಕೋಗಿಲು ಲೇಔಟ್ ನಿರಾಶ್ರಿತರ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಮತ್ತೊಂದು ಕಡೆ ಇದರ ಬೆನ್ನಲ್ಲೇ ಇದೇ ಸಮಯದಲ್ಲೇ ಇಬ್ಬರು ಸಿಎಂಗಳು ವೇದಿಕೆ ಹಂಚಿಕೊಂಡಿರು. ದಿ ಸೆಂಟ್ರಲ್ ಪೋಸ್ಟ್ ಬಿಹೈಂಡ್ ಶಿವಗಿರಿ ಇಸ್ ಶ್ರೀ ನಾರಾಯಣ್ ಗುರು, not merely as a saint but as one of India's greatest social philosophers. Narayan Guru did not seek reform within injustice. He dismantled injustice at its roots. Suffocating under the weight of caste apartheid, ritual pollution and graded inequality, Guru proclaimed a truth that remains revolutionary even today: one caste, one religion, one God for humankind. This was not a poetic statement. It was political theology, a direct challenge of Manu Smriti-backed hierarchy, religious monopoly and social exclusion. Narayan Guru's philosophy embodied that what Kannada poet laureate Kuvempu later articulated as Vishwamanava, a vision of casteless, fearless and human society. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಾಮೆಂಟ್ ಕೇಸ್ಗೆ ಸಂಬಂಧಪಟ್ಟಂಗೆ ಪೊಲೀಸ್ ಕಮಿಷನರ್ ಕಚೇರಿಗೆ ವಿಜಯಲಕ್ಷ್ಮಿ ಮತ್ತೆ ಭೇಟಿ ಕೊಟ್ಟಿದ್ದಾರೆ. ಸಿಸಿಬಿ ಜಂಟಿ ಆಯುಕ್ತರ ಭೇಟಿಗೆ ಆಗಮಿಸಿದ್ರು ವಿಜಯಲಕ್ಷ್ಮಿ. ಅಶ್ಲೀಲ ಕಾಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ
ಆಗಲೇ ಕೇಸ್ ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಮಿಷನರ್ ಕಚೇರಿಗೆ ಆಗಮಿಸಿದ್ರು. ಸಿಸಿಬಿಯ ಜಂಟಿ ಆಯುಕ್ತರ ಭೇಟಿಗೆ ಆಗಮಿಸಿರು. ಸಿಸಿಬಿ ಜಂಟಿ ಆಯುಕ್ತ ಅಜಯ್ ಹಿಲೋರಿ ಈ ಹಿಂದೆ ಅಜಯ್ ಹಿಲೋರಿಗೆ ದೂರನ್ನು ಕೊಟ್ಟಿದ್ದು, ಅವರನ್ನ ಭೇಟಿಯಾಗಿದ್ದಾರೆ. ಅಜಯ್ ಹಿಲೋರಿ ಸಿಕ್ಕಿಲ್ಲ ಇವತ್ತು. ಈ ಹಿನ್ನೆಲೆಯಲ್ಲಿ ಕಮಿಷನರನ್ನ ಭೇಟಿಯಾಗಿರೋದು ವಿಜಯಲಕ್ಷ್ಮಿ ಅವರು. ಅಷ್ಟೆಲ್ಲ ಕಾಮೆಂಟ್ ಕೇಸ್ನ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ವಿಜಯಲಕ್ಷ್ಮಿ. ಅಂದರೆ ಏನೇನಾಗಿದೆ ಇಲ್ಲಿವರೆಗಿನ ತನಿಖೆ, ಪ್ರಕರಣದ ಬೆಳವಣಿಗೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡ್ರು ಬಂದು. ಇದಾದ್ಮೇಲೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡದೆ ಅಲ್ಲಿಂದ ವಿಜಯಲಕ್ಷ್ಮಿ ತೆರಳಿದ್ರು. ಅವ್ರಿಗೆ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ಸ್ಗಳನ್ನು ಅಲ್ಲಿ ಕೊಟ್ಟಿಲ್ಲ. ಬಂದಿರುವಂತಹ ಕಾರಣ ಅವರ ಕಂಪ್ಲೇಂಟ್ ಏನು ಲಾರ್ಜ್ ಮಾಡಿದ್ದಾರೆ, ಅದು ಸಂಬಂಧಪಟ್ಟಂಗೆ ಏನು ಬೆಳವಣಿಗೆ ಆಗಿದೆ, ತನಿಖೆ ಮಾಡಿದ್ದೇನು, ಯಾರನ್ನಾದರೂ ಅರೆಸ್ಟ್ ಮಾಡಲಾಗಿದೆಯಾ, ಅಷ್ಟೆಲ್ಲ ಕಮೆಂಟ್ ಹಾಕಿದ್ದು ಯಾರು, ಎಷ್ಟು ಜನ, ಈ ಬಗ್ಗೆ ತನಿಖೆ ಏನೇನು ಆಗಿದೆ ಅಂತ ಆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಕೆ ಬಂದಿದ್ದು. ಬಟ್ ಯಾವುದೇ ರೀತಿಯಾದಂಥ ಸ್ಪಂದನೆ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ. ವಾಪಸ್ ತೆರಳಿದ್ರು. ಯಾವುದೇ ರೀತಿಯಾದಂಥ ರಿಯಾಕ್ಷನ್ಸ್ಗಳನ್ನು ಮಾಧ್ಯಮಗಳಿಗೆ ಅವರು ಕೊಟ್ಟಿಲ್ಲ. ಸಿಸಿಬಿ ಡಿಸಿಪಿ ರಾಜಾ ಖಾಸಿಮರಿಂದ ಮಾಹಿತಿಯನ್ನು ಪಡೆದಿದ್ದು, ತನಿಖೆಯ ಕುರಿತು ಮಾಹಿತಿಯನ್ನು ಕೊಟ್ಟಿದ್ದಾರೆ ಡಿಸಿಪಿ. ಸುಮಾರು 18 ಸೋಷಿಯಲ್ ಮೀಡಿಯಾ ಖಾತೆಗಳ ವಿರುದ್ಧ ವಿಜಯಲಕ್ಷ್ಮಿ ದೂರು ಕೊಟ್ಟಿದ್ದು. ಈ ಪ್ರಕರಣದ ತನಿಖೆ ಬಗ್ಗೆ ಮಾಹಿತಿಯನ್ನು ಪಡೆಯೋಕೆ ಆಗಮಿಸಿದ್ರು. ಆದರೆ ಯಾವುದೇ ರೀತಿಯಾದಂಥ ರಿಯಾಕ್ಷನ್ಸ್ಗಳನ್ನು ಅವರು ಮಾಧ್ಯಮಗಳ ಮುಂದೆ ಕೊಟ್ಟಿಲ್ಲ. ಕಮಿಷನರ್ ಭೇಟಿ ನಂತರದಲ್ಲಿ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ರು. ದೂರು ಕೊಟ್ಟು 1 ವಾರವಾದರೂ ಕ್ರಮ ಕೈಗೊಂಡಿಲ್ಲ ಅಂತ ತಮ್ಮ ಬೇಸರವನ್ನ ಅಲ್ಲಿ ವ್ಯಕ್ತಪಡಿಸಿದ್ದಾರೆ. ನನ್ನ ದೂರನ್ನ ನಿರ್ಲಕ್ಷಿಸಲಾಗಿದೆ ಅಂತ ವಿಜಯಲಕ್ಷ್ಮಿ ಪೋಸ್ಟ್ ಹಾಕಿದ್ದಾರೆ. ಬೇರೆ ಮಹಿಳೆ ನೀಡಿದ್ದ ದೂರಿಗೆ 1 ದಿನದಲ್ಲೇ ಕ್ರಮ ಆಗಿದೆ, ಆದರೆ ನನ್ನ ದೂರನ್ನ ಇವರು ನಿರ್ಲಕ್ಷ್ಯ ಮಾಡಿದ್ದಾರೆ. ನಾನು ನೀಡಿದ ದೂರಿನ ಬಗ್ಗೆ ನಿರ್ಲಕ್ಷ್ಯ ಯಾಕೆ ಅಂತ ಪ್ರಶ್ನೆ ಮಾಡಿರೋದು ವ್ಯವಸ್ಥೆ. ಸಾಮಾಜಿಕ ಜಾಲತಾಣದಲ್ಲಿ ವಿಜಯಲಕ್ಷ್ಮಿ ಪ್ರಶ್ನೆ ಮಾಡಿದ್ದಾರೆ. ನನ್ನ ವಕೀಲರು ಕೇಸ್ ಬಗ್ಗೆ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಇಷ್ಟಾದ್ರೂ ನಾನು ನೀಡಿದ್ದ ದೂರಿನ ತನಿಖೆ ಯಾಕಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆಗಳನ್ನು ಮಾಡಿರೋದು. ಸಾಮಾಜಿಕ ಜಾಲತಾಣದಲ್ಲಿ ವಿಜಯಲಕ್ಷ್ಮಿ ಪ್ರಶ್ನೆ ಮಾಡಿದ್ದಾರೆ. ಬೇರೆ ಮಹಿಳೆ ಇದೇ ವಿಚಾರವಾಗಿ ಅಂದ್ರೆ ಸೇಮ್ ಪ್ರಕರಣ ಬಗ್ಗೆ ದೂರು ಕೊಟ್ಟರೆ ಒಂದೇ ದಿನದಲ್ಲಿ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಅಂದ್ರೆ ಪರೋಕ್ಷವಾಗಿ ಒಂದ್ ಕಡೆ ವಿಜಯಲಕ್ಷ್ಮಿ ಅವರು ರಮ್ಯಾ ಅವರ ವಿಚಾರವನ್ನ ಎಳೆದು ತಂದಿರುವಂತದ್ದು. ಅಂದ್ರೆ ಅವರು ದೂರು ಕೊಟ್ರೆ ಒಂದೇ ದಿನದಲ್ಲಿ ಅರೆಸ್ಟ್ ಮಾಡ್ತಾರೆ, ಬೇರೆ ಬೇರೆ ಕ್ರಮಗಳನ್ನ ತೆಗೆದುಕೊಳ್ತಾರೆ, ನಮ್ಮನ್ನ ಯಾಕೆ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ, ಅಂದ್ರೆ ಇಂಟೆನ್ಷನಲಿ ಮಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಅವರು ಪ್ರಶ್ನೆಯನ್ನ ರೈಸ್ ಮಾಡಿದ್ದಾರೆ. ಆಕ್ಚುಲ್ ಆಗಿ ಈ ಪ್ರಕರಣದಲ್ಲಿ ಏನೇನು ಬೆಳವಣಿಗೆ ಆಗ್ತಾ ಇದೆ? ಅರುಣ್, ಈಗಾಗಲೇ ಏನು ವಿಜಯಲಕ್ಷ್ಮಿ ಅವರಿಗೆ ಒಂದು ಅಷ್ಟೆಲ್ಲ ಕಾಮೆಂಟ್ ಮತ್ತೆ ಒಂದು ಪೋಸ್ಟ್ ಏನಾಗಿತ್ತು, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಸಿಬಿಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ, ಮತ್ತೆ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಈ ನಡುವೆ ಈ ಒಂದು ತನಿಖೆಯಲ್ಲಿ ಪ್ರಗತಿ ಕಾಣ್ತಾ ಇಲ್ಲ ಅಂತೇಳಿ ಈಗ ವಿಜಯಲಕ್ಷ್ಮಿ ಅವರೇ ಖುದ್ದು ಪೊಲೀಸ್ ಕಮಿಷನರ್ ಅನ್ನ ಭೇಟಿ ಮಾಡಿ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ಪಡ್ಕೊಂಡಿರೋದು. ಈ ಒಂದು ಸಂದರ್ಭದಲ್ಲಿ ಡಿಸಿಪಿ ಕಾಸಿಂ ರಾಜ ಏನಿದ್ರೆ ಅವರಿಂದಲೂ ಕೂಡ ಕಮಿಷನರ್ ಅವರು ಖುದ್ದಾಗಿ ಮಾಹಿತಿಯನ್ನು ಪಡೆದು ತನಿಖೆ ಪ್ರಗತಿ ಏನಾಗಿದೆ ಮತ್ತೆ ಏನೆಲ್ಲ ಒಂದು ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಆದರೆ ವಿಜಯಲಕ್ಷ್ಮಿ ಅವರು ಸುಮಾರು 25 ನಿಮಿಷಗಳ ಕಾಲ ಕಮಿಷನರ್ ಅವರನ್ನ ಭೇಟಿ ಮಾಡಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಕೂಡ ಪಡ್ಕೊಂಡು ವಾಪಸ್ ಆಗಿರೋದು. ವಾಪಸ್ ಆದ ಕೆಲವೇ ನಿಮಿಷಗಳಲ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಒಂದು ಪೋಸ್ಟ್ ಅನ್ನು ಹಾಕಿ ತನಿಖೆಯ ಬಗ್ಗೆ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರೆ, ಅದು ಏನಂತಂದ್ರೆ ಏನು ಈ ಮೊದಲು ಬೇರೆ ಯಾರಾದರೂ ದೂರು ಕೊಟ್ಟರೆ ಕೂಡಲೇ ಆಕ್ಷನ್ ಆಗುತ್ತೆ, ಆದ್ರೆ ನಾನು ದೂರು ಕೊಟ್ಟು 1 ವಾರ ಆದ್ರೂ ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯ ಒಂದು ಏನು ಕ್ರಮ ಆಗಿರಲಿಲ್ಲ ಅನ್ನೋದು ರೀತಿಯ ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರೋದು. ಮತ್ತೆ ಈಗಾಗಲೇ ಈ ಒಂದು ಪ್ರಕರಣ ದಾಖಲಾಗಿ 1 ವಾರ ಆಗಿದೆ, ಆದರೆ ಪೊಲೀಸರ ವೈಖರಿ ತನಿಖಾ ವೈಖರಿ ಏನಿದೆ ಅದು ಎಲ್ಲೋ ಒಂದ್ ಕಡೆ ಒಂದು ಏನು ತನಗೆ ಒಂದು ರೀತಿ ಬೇರೆಯವರಿಗೆ ಒಂದು ರೀತಿ ಅನ್ನೋ ರೀತಿಯಲ್ಲಿ ತಾರತಮ್ಯ ಇದೆ ಅನ್ನೋ ರೀತಿಯಲ್ಲಿ ಅವರು ಪೋಸ್ಟ್ ಅನ್ನು ಕೂಡ ಹಾಕಿರೋದು. ಆದ್ರಿಂದ ಈ ಒಂದು ಪೋಸ್ಟ್ ಈಗ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸ ಆಗಿದೆ. ಯಾಕಂದ್ರೆ ಪೊಲೀಸ್ ಇಲಾಖೆ ಮಾಡ್ತಿರುವಂತಹ ತನಿಖೆ ವೈಖರಿ ಯಾವ ರೀತಿ ಇದೆ ಮತ್ತೆ ಯಾವ ರೀತಿ ಅವರು ಈ ಒಂದು ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆ ಉಂಟು ಮಾಡುತ್ತೆ ಮಾಡಿದೆ. ಅರುಣ್, ಓಕೆ, ಮುಂದಿರಾಜು ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ ನಿಮ್ಮಿಂದ. ಪೊಲೀಸರು ಸರಿಯಾದ ಕ್ರಮ ಕೈಗೊಂಡಿಲ್ಲ ಅನ್ನುವಂಥ ಆರೋಪವನ್ನು ವಿಜಯಲಕ್ಷ್ಮಿ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಬರೆದುಕೊಂಡಿದ್ದಾರೆ. ಈ ಪೋಸ್ಟ್ ವಿಚಾರವಾಗಿ ಕಮಿಷನರ್ ಪ್ರತಿಕ್ರಿಯಿಸಿದ ಪೊಲೀಸ್ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಅವರ ಕಡೆಯಿಂದ ರಿಯಾಕ್ಷನ್ ಬಂದಿದೆ. ವಿಜಯಲಕ್ಷ್ಮಿ ಆರೋಪ ಸುಳ್ಳು, ಪೊಲೀಸರು ಎಲ್ಲರಿಗಾಗಿ ಇದ್ದೇವೆ, ಒಬ್ಬರಿಗೆ ಅಂತಲ್ಲ ಎಲ್ಲರಿಗಾಗಿ ಇದ್ದೇವೆ. ಈ ಕೇಸ್ನಲ್ಲಿಯೂ ಕೂಡ ಅಷ್ಟೇ, ಬೇರೆ ಕೇಸ್ನಲ್ಲೂ ಅಷ್ಟೇ. ಅಂದ್ರೆ ಕ್ರೈಮ್ ಆಗಿದೆ ಅಂತ ಇದ್ರೆ ಎಲ್ಲವನ್ನು ಕೂಡ ನಾವು ಅದೇ ಆಂಗಲ್ನಲ್ಲಿ ನೋಡ್ತೀವಿ. ಸಿಸಿಬಿ ಮಟ್ಟದಲ್ಲಿಯೇ ಎಫ್ಐಆರ್ ದಾಖಲಿಸಿದ್ದೇವೆ, ಇನ್ನು ಡಿಸಿಪಿ ಹಂತದಲ್ಲೇ ತನಿಖೆ ಆಗ್ತಾ ಇದೆ ಅಂತ
ಸೀಮಂತ್ ಕುಮಾರ್ ಸಿಂಗ್ ವಿಜಯಲಕ್ಷ್ಮಿ ಅವರ ಆರೋಪ ಏನಿತ್ತು, ಇವರು ಕಡೆಗಣಿಸ್ತಾ ಇದ್ದಾರಾ, ನಿರ್ಲಕ್ಷ್ಯ ಮಾಡ್ತಾ ಇದ್ದಾರ ಅನ್ನುವಂಥ ಆರೋಪ, ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅಲ್ಲ, ನನ್ನ ಪ್ರಕಾರ ಆ ಥರದ್ದು ಸುಳ್ಳು. ಪೊಲೀಸ್ ಎಲ್ಲರಿಗೋಸ್ಕರ ನಾವು ಇದ್ದೀವಿ. ನಾವು ಇಂಥ ವರ್ಗವರು, ಇಂಥ ಗ್ರೂಪು, ಇಂಥವ್ರಿಗೋಸ್ಕರ ಇಲ್ಲ. ಕ್ರೈಮ್ ರಿಜಿಸ್ಟರ್ ಆದಮೇಲೆ ನಾವು ಕ್ರಮ ತಗೊಳ್ತೀವಿ ಆಸ್ ಪರ್ ಲಾ. ಈ ಕೇಸಲ್ಲಿ ಕೂಡ ತಕ್ಷಣ ನಮ್ಮವರು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅದೂ CCB ಲೆವೆಲಲ್ಲಿ ಮಾಡಿದ್ದೀವಿ. ತನಿಖೆ ಕೂಡ ನಡೀತಾ ಇದೆ. ನಮ್ಮ DCP ಹಂತದಲ್ಲಿ ತನಿಖೆ ನಡೀತಾ ಇದೆ. ಕೆಲವು ಟೈಮಲ್ಲಿ ತಕ್ಷಣ ನಮಗೆ ಕ್ಲೂ ಸಿಗ್ತದೆ, ಕೆಲವು ಟೈಮ್ ಡಿಲೇ ಆಗುತ್ತೆ. ಮುನಿರಾಜು ಡೀಟೇಲ್ಸ್ ಕೊಡ್ತಾರೆ. ಮುನಿರಾಜು, ವಿಜಯಲಕ್ಷ್ಮಿ ಅವರು ಲಾ ಅಂಡ್ ಆರ್ಡರ್ ಮೇಲೆ ಆರೋಪವನ್ನ ಮಾಡಿ, ಅಂದ್ರೆ ಒಂದಿಷ್ಟು ಪ್ರಶ್ನೆಗಳನ್ನ ಎತ್ತಿದ್ರು, ಅನುಮಾನವನ್ನ ವ್ಯಕ್ತಪಡಿಸಿದ್ರು, ಅದಕ್ಕೆ ಉತ್ತರ ಕೊಡುವಂತ ಕೆಲಸವನ್ನ ಕಮಿಷನರ್ ಮಾಡಿದ್ದಾರೆ. ಅರುಣ್, ಯಾಕಂದ್ರೆ ವಿಜಯಲಕ್ಷ್ಮಿ ಅವರು ಮಾಡಿದಂತ ಒಂದು ಆರೋಪ ಏನಿದೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಅವರು ತನಿಖೆ ಬಗ್ಗೆ ಒಂದು ಪೋಸ್ಟ್ ಮಾಡಿದ್ರಿಂದ ಅದಕ್ಕೆ ಈಗ ಖುದ್ದು ಕಮಿಷನರ್ ಅವರೇ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರು ಮಾಡಿರುವಂತಹ ಆರೋಪ ಸುಳ್ಳು. ಯಾಕಂದ್ರೆ ಪೊಲೀಸ್ ಇಲಾಖೆ ಎಲ್ಲರಿಗೋಸ್ಕರ ಇರುವಂತದ್ದು, ಒಬ್ಬರಿಗೋಸ್ಕರ ಅಲ್ಲ. ಎಲ್ಲಾ ಕೇಸ್ಗಳಂತೆ ಈ ಕೇಸನ್ನು ಕೂಡ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಕ್ರೈಮ್ ಬಗ್ಗೆ ಒಂದು ಕೇಸ್ ರಿಜಿಸ್ಟರ್ ಆದ್ರೆ ಅದನ್ನು ಯಾವ ರೀತಿ ತನಿಖೆ ಮಾಡಬೇಕು ಆ ರೀತಿ ತನಿಖೆ ಆಗುತ್ತೆ. ಮತ್ತೆ ಕೆಲವು ಸಂದರ್ಭದಲ್ಲಿ ಒಂದು ಪ್ರಕರಣದ ಬಗ್ಗೆ ಲೀಡ್ ಸಿಗೋದಿಲ್ಲ, ಆ ನಂತರ ಅದ್ರ ಬಗ್ಗೆ ಆಳವಾಗಿ ಇನ್ವೆಸ್ಟಿಗೇಷನ್ ಅನ್ನು ಮಾಡಿ ಆ ನಂತರ ಲೀಡ್ ಪಡ್ಕೊಳ್ಬೇಕಾಗುತ್ತೆ. ಈ ಒಂದು ಪ್ರಕರಣದಲ್ಲೂ ಕೂಡ ಇನ್ನೂ ತನಿಖೆ ಆಗ್ತಾ ಇದೆ. ಯಾಕಂದ್ರೆ ಬೇರೆ ಪ್ರಕರಣಗಳಂತೆ ಈ ಒಂದು ಪ್ರಕರಣದ ತನಿಖೆಯನ್ನು ಕೂಡ ಏನು ಈಗಾಗಲೇ ಮಾಡ್ತಾ ಇರೋದು ಏನು CCB ಹಂತದಲ್ಲೇ ಕೇಸ್ ರಿಜಿಸ್ಟರ್ ಆಗಿದೆ. ಮತ್ತೆ DCP ಅವರ ನೇತೃತ್ವದಲ್ಲಿ ಈ ಒಂದು ಕೇಸ್ನ ತನಿಖೆ ಆಗ್ತಾ ಇದೆ. ಅವರ ಒಂದು ಸಮಜಾಯಿಷಿಯನ್ನು ಕೂಡ ಕೊಟ್ಟಿರೋದು. ಆದ್ರಿಂದ ಈಗಾಗಲೇ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ CCB ಮತ್ತೆ ಏನು ಸೈಬರ್ ಕ್ರೈಮ್ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಅರುಣ್, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.